ಮೂರ್ತಿಗಳಲ್ಲಿ ವಿನಂತಿಸಿ ನಮ್ಮ ಚಿತ್ರಮಲ್ಲ ಬಸವಣ್ಣಗಳನ್ನು ಮಾತನಾಡಬೇಕು ಅಂತ ನಾನು ಕೇಳ್ತಾ ಮತ್ತೆ ಅಧ್ಯಕ್ಷರಾಗಿರುವಂಥ ಸೋಮಳ್ಳಿ ಶ್ರೀ ವೀರಸಿಂಹ ಶ್ರೀರಾಮರಾದ ಸಿದ್ದಮಲ್ಲ ಸ್ವಾಮಿಗಳವರು ಹಾಗೂ ಕಿರಾಣ ಶ್ರೀ ಚನ್ನಬಸ್ವಾಮಿಗಳವರು ದೇವನೂರುಗಳವರು ಹಾಗೂ ಸೋಮಳ್ಳಿ ಮಠದ ಮುನ್ನ ಪೂಜ್ಯ ಶ್ರೀಗಳ ಶಾಖಾಮಠದ ಬೆಚ್ಚದ ಹರಗುರು ಚರಮೂರ್ತಿಗಳು ಹಾಗೂ ಹೊರಚರಮೂರ್ತಿ ಈ ದೇವಸ್ಥಾನದಲ್ಲಿ ಹೆಚ್ಚಿದ್ದಾರೆ. ಈ ಧಾರ್ಮಿಕ ಸಭೆಯ ಮೊದಲೆಯ ಪ್ರಾರ್ಥನೆ ಶ್ರೀ ಪೂರ್ಣಳ್ಳಿ ಶ್ರೀ ಶಾಂತಕುಮಾರ್ ಅವರಿಂದ ಪ್ರಾರ್ಥನೆ. ಗುರು ಮಲ್ಲೇಶ ಜನನ ಮರಣ ಭವನಾಶ ಅನುಪಮ ಗುರು ಮಲ್ಲೇಶ ಜನತೋಪದೇಶ ದಿನಕರ ಕೋಟಿ ಪ್ರಕಾಶ ಅನುಪಮ ಗುರು ಮಲ್ಲೇಶ ಜನನ ಮರಣ ಭವನಾಶ ಅನುಪಮ ಗುರು ಮಲ್ಲೇಶ ಶ್ರುತಿತತಿನುತ ಸಂಪನ್ನ ಯತಿಪತಿಗಳ ಮನರಂಗ ಸತತವು ನೆನೆಯುವೆ ನಿನ್ನ ಇದನ್ನು ಕಾಪಾಡನ್ನ ಅನುಪಮ ಗುರು ಮಲ್ಲೇಶ ಜನನ ಮರಣ ಭವನಾಶ ಅನುಪಮ ಗುರು ಮಲ್ಲೇಶ ಭಜಿಸುರ ನಿಮ್ಮನು ಅಭಯ ಜಗದ್ಗುರು ನಿರ್ಭಯ ಅಜ ವಿಷ್ಣು ಸುರ ಸಮುದಾಯ ನಿಜ ಶಿವ ಕವಿಜನ ಸುಪ್ರಿಯ ಅನುಪಮ ಗುರು ಅವರಿಗೆ ಗ್ರಾಮದ ಪರವಾಗಿ ಶರಣಾರ್ಥಿಗಳು ಈಗ ಸ್ವಾಗತ. ಈ ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯ ಮತ್ತು ಅಧ್ಯಕ್ಷರಾದ ಪೂಜ್ಯ ಶ್ರೀ ಕರುಣೇಶ್ವರ ಶ್ರೀ ಸೋಮಳ್ಳಿ ವೀರಸಿಂಹಾಸನ ಶ್ರೀರಾಮನ ಭಕ್ತರಾದ ಸಿದ್ದಮಲ್ಲ ಮಹಾಸ್ವಾಮಿಗಳವರಿಗೆ ರೈತಮಳ್ಳಿ ಗ್ರಾಮದ ಪರವಾಗಿ ಶ್ರೀಮಠದ ಪರವಾಗಿ ಸದ್ಭಕ್ತರ ಪರವಾಗಿ ಸ್ವಾಗತವನ್ನು ಶರಣಾರ್ಥಿಗಳು ಮತ್ತು ದೇವನೂರು ಮಠದಿಂದ ಪೂಜ್ಯ ಶ್ರೀ ಗುರುಸ್ವಾಮಿಗಳವರು ಹೋಗಟ್ಟು ಆಗಮಿಸಿದ್ದಾರೆ. ಅವರು ಕೂಡ ಶ್ರೀಮಠದ ಪರವಾಗಿ ರೈತಮಳ್ಳಿ ಗ್ರಾಮಸ್ಥರ ಪರವಾಗಿ ಶರಣಾರ್ಥಿಗಳು. ಮಾತಾಡಿದಾಗ దిరుదన్నయ అతడు శ్రీ గురు శ్రీశ్వరేనిన్న ಕರುಸಪ್ಪಾದ ಧ್ಯಾನಂ ಎಣ್ಣೆಯ ಮನಗಳು ಶ್ರೀ ಗುರು ಬಸವ ಪುರಾತರ ದಯದು ಸುಸ್ಥಿರವಾಗಿರೆಯೋಳು. ಎನ್ನ ಆರಾಧ್ಯ ದೈವ ದಾಸೋಹ ಚಕ್ರವರ್ತಿ ಶ್ರೀಮನ್ನಿರಂಜನ ಗುರುಮಲ್ಲೇಶ್ವರ ಮಹಾಪ್ರಭುಗಳವರನ್ನ ಮನದಾಗ ಸ್ಮರಿಸುತ್ತಾ ದೇವನೂರು ಮಠದ ಗುರು ಪರಂಪರೆಯನ್ನ ಎನ್ನ ಋಣ್ಮಂದಿರದಲ್ಲಿ ಸ್ಮರಿಸುತ್ತಾ ಈ ಒಂದು ಲಿಂಗೈಕ್ಯರಾದಂತಹ ಶ್ರೀ ಪೂಜ್ಯ ಪಥದ ಮಹಾದೇವ ಸ್ವಾಮಿಗಳವರ 12ನೇ ದಿನದ ಒಂದು ಕೈಲಾಸ ಗಣರಾಜನ ಕಾರ್ಯಕ್ರಮದ ಪ್ರಯುಕ್ತ ಸರಳವಾದಂತಹ
ಧಾರ್ಮಿಕ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ಸೋಮಹಳ್ಳಿಯ ವೀರಸಿಂಹಾಸನ ಶಿಲಾಮಠಾಧೀಶರಾದ ಪರಮಪೂಜ್ಯ ಶ್ರೀ ಸಿದ್ದಮಲ ಮಹಾಸ್ವಾಮಿಯವರ ಅಡಿದಾವರಗಳಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೆ ದೇವನೂರು ಮಠದ ಪರಮಪೂಜ್ಯ ಶ್ರೀ ಗುರು ಮಹಂತ ಮಹಾಸ್ವಾಮಿಗಳವರ ಉಪಸ್ಥಿತಿಯಲ್ಲಿ ಆಗಮಿಸಿರುವಂತಹ ಶ್ರೀ ಗುರುಸ್ವಾಮಿಗಳವರಲ್ಲಿಯೂ ಕೂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ